ಕಣಗಡೆ ಹಾಕ್ಬಿಟ್ರೆ ಶಶಿ ಬನ್ನಿ ಈ ಕಡೆ ಬನ್ನಿ ಶಶಿ ಬೇಕು ರೈತರ ಮೇಲೆ ಹಾಕಿರುವ ಎಫ್ಐಆರ್ ಅನ್ನು ರದ್ದು ಮಾಡಿ ಸ್ವಾಮೀಜಿಗಳಾಗಿರುವ ಎಫ್ಐಆರ್ ಭ್ರಷ್ಟ ಸರ್ಕಾರಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಏನು ಬೇಕು ಎಫ್ಐಆರ್ ವಿತರಣೆ ಮಾಡಿ ಏನು ಬೇಕು ಬೇಕೇ ಬೇಕು ನ್ಯಾಯ ಬೇಕು ಭ್ರಷ್ಟ ಸರ್ಕಾರಕ್ಕೆ ತೊಲಗಲಿ ಕಾಂಗ್ರೆಸ್ ಭ್ರಷ್ಟ ಸರ್ಕಾರಕ್ಕೆ ಎಫ್ಐಆರ್ ಭ್ರಷ್ಟ ಸರ್ಕಾರಕ್ಕೆ ದುರಾಂಕಾರಿ ಮಿನಿಸ್ಟ್ರಿಗಳಿಗೆ ಹತ್ತಿಕ್ಕುತ್ತಿರುವ ಸರ್ಕಾರಕ್ಕೆ ರೈತರನ್ನು ಹತ್ತಿಕ್ಕುತ್ತಿರುವ ಸರ್ಕಾರಕ್ಕೆ ಜನ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ ರೈತರ ವಿರುದ್ಧ ಕಾರ್ಯರೂಪಕ್ಕೆ ಹೇಮಾವತಿ ಜಿಲ್ಲೆಯ ರೈತರ ಹೇಮಾವತಿ ನೀರಿಗೆ ವಂಚಿಸುತ್ತಿರುವ ಸರ್ಕಾರಕ್ಕೆ ರದ್ದಾಗಲಿ ಸ್ವಾಮಿಗಳು ಮತ್ತು ರೈತರ ಮೇಲೆ ಹಾಕಿರುವ ಎಫ್ಐಆರ್ಗಳು ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ನೀರಾವರಿ ಸಚಿವರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಮೇಲೆ ಹಾಕಿರುವ ಎಫ್ಐಆರ್ಗಳು ಮಠಾಧೀಶರ ಮೇಲೆ ಎಫ್ಐಆರ್ ಹಾಕಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರದ್ದಾಗಬೇಕು बोलो भारत माता की भ्रष्ट कांग्रेस ಸರ್ಕಾರಕ್ಕೆ ರೈತರ ಹೋರಾಟವನ್ನು ಹತ್ತಿಕ್ಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರನ್ನು ನಾವೇ ಜನಗಳ ನಮ್ಮಿಂದ ಜಾಸ್ತಿ ಪೊಲೀಸರು ಕೇಳಿ ನಾವು 8 ಜನ ಕೂತಿದ್ದೀವಿ ನಿಮಗೆ ಜಾಗ ಮುಚ್ಚಿ ಓಡಾಡಕ್ಕೆ ಪಬ್ಲಿಕ್ ಆಫೀಸ್ ಪೂರೈಕೆ ಕಷ್ಟ ಮುಗಿಸಿ ಸರ್ ಮಿಕ್ಕಿ ಏನಿದೆ ಆಯ್ತು ಮುಗಿಸೋಣ ಇವೆಲ್ಲ ಹೇಳಕ್ ಬಂದಿದ್ದಲ್ಲ ಕಾನೂನು ನೀವೇ ಕೈ ಕೊಟ್ಟಿದ್ದೀವ ಕಾನೂನ ನೀವು ಉಪಯೋಗ ಮಾಡ್ರಿ ಎಲ್ಲಾರು ಅವ್ರು ಯಾವ ಹೇಳ್ತಾರೆ ನೀವ್ ಯಾಕೆ ನಮ್ಗೆ ಹೇಳ್ಕೊತೀರ ನಾವು ಬೇಕಾದ್ರೆ ಕುತ್ಕೊಂತೀವಿ ಅಲ್ಲೇ ಹೊರಗಡೆ ಕೂತೈತೆ ಬಿಡ್ರಿ ಅಲ್ಲಿ ಕಾಳ ಬಿಡಿ
ಕಾನೂನು ನೀವು ತಗೊಂಡಿದ್ರೆ ಕೈಗೆ ಹುಚ್ಚುಚ್ಚಾಗಿ ನಾವು ಬೇಕಾದ್ರೆ ಮರಿಕೈತೀವಿ. ನಮ್ಗೇನ್ ಬೇಡ, ನಮ್ಗೇನು ಐಸೇ ನಮ್ಮ ರೈತರು ಅಧಿಕಾರ ಕೊಟ್ಟರು ಪಾಪ ಚಟ್ನಿಯಿಂದ ಒದ್ದಾಡ್ತವೆ. ಬೋಲೋ ಭಾರತ್ ಮಾತಾ ಕಿ. ಈಗ ಕೊಬ್ಬರಿ ಆಗೋದೆ ನನಗೆ ರೂಢಿದೆ. ನಮ್ಗೆ ಆಗಲ್ಲ ಬಿಡಪ್ಪ. ಹಂಗಲ್ಲಪ್ಪ, ಹೆಂಗ್ ಕ್ಯಾಚ್ ಮಾಡಬೇಕು, ಹೆಂಗ್ ಮುಟ್ಟಿಸ್ಬೇಕು ಅನ್ನೋದೆಲ್ಲ ಗೊತ್ತಿದೆ. ಮಾಡ್ತೀನಿ. ಈಗ ನೋಡಿ ಪಾಪ ಅವರು ಇವರು ಇಲ್ಲಿ ಕರ್ಕೊಂಡ್ಬಂದವ್ರು ಇಲ್ಲಿಗೆ ಕಾಫಿಗಳು ಅಲ್ಲ, ನಿಮ್ಗೂ ನೀರು ಬೇಕಲ್ಲಪ್ಪ. ಇರ್ಲಿ, ಆಮೇಲೆ ಸೆಕ್ರೆಟರಿ. ಸಾರಿ, ಈಗ ನಮ್ದೇನ ತಪ್ಪಿದ್ರೆ ತೋರಿಸಿ, ಬೇಡನಕ್ಕೆ ಹೋಗಲ್ಲ ನಾವು. ಸರ್ ವಾಪಸ್ ತಗೊಳ್ತಾರಂತ, ಹಾ? ವಾಪಸ್ ತಗೊಳ್ತಾರಂತ. ಅವರೇ ಬಂದು ಹೇಳ್ತಾರೆ ಇವ್ರು. ಬನ್ನಿ ಬನ್ನಿ ಸಾಹೇಬ್. ಅದಕ್ಕೆ ನಾವು ನಿಮ್ಮ ಹತ್ರ ಒಂದು ಮನವಿ ಒಳಗಡೆ ಹೇಳಿದ್ದೇವೆ. ಈಗ ರೈತರ ಮೇಲೆ ಆಗಿರುವಂಥ ಕಂಪ್ಲೇಂಟ್ಗಳನ್ನು, ಸುಳ್ಳು FIRಗಳನ್ನು, ಸ್ವಾಮೀಜಿಗಳ ಮೇಲೆ ಆಗಿರುವಂಥ ಸುಳ್ಳು FIRಗಳನ್ನು ವಿಡ್ರಾ ಮಾಡಬೇಕು ಅನ್ನೋದು ನಮ್ಮದು ಒಂದು ವಿನಂತಿ ಇದೆ, ಒತ್ತಾಯ ಇದೆ, ಬೇಡಿಕೆ ಇದೆ. ಲಿಂಕ್ ಏನಾದ್ರು ನಿಲ್ಲಿಸಬೇಕು. ಅದಕ್ಕೆ ಇಂಟ್ಯಾಕ್ಟ್ ಮಾಡ್ತಾರೆ. ಇವತ್ತಿನ ಸಬ್ಜೆಕ್ಟ್ ಅಷ್ಟೇ ಮಾತಾಡೋದು. ಸರ್ಕಾರಕ್ಕೆ ನೀವು ಅಲ್ಲ, ಅದು ಕೂಡ ಗೊತ್ತಾಯ್ತು. ಎರಡು ವಿಷಯ ನೀವು ಹೇಳ್ಬೇಕಲ್ಲ ಅಂತ. ಅದೇ ನಾವು ನಮಗೆ ಕೊಟ್ಟಿದ್ರಿ, ನಾವು ತಗೊಂಡಿದ್ದೇವೆ. ಅದ್ರ ಬಗ್ಗೆ ಮುಂದಿನ ಕ್ರಮ ತಗೊಳ್ಬೇಕಂತ ಹೇಳಿದ್ದೇವೆ. ಎರಡನೇದು, ನಾವು ತಮಗೆ ರಿಕ್ವೆಸ್ಟ್ ಮಾಡ್ತೀವಿ, ತಾವು ಬಂದಿದ್ದೀವಿ, ಈಗ ತಾವು ಇದೇನು ಆಗಲ್ಲ. ಸರ್ಕಾರದ ಜೊತೆ ಮಾತಾಡಿ ವಿತ್ಡ್ರಾ ಮಾಡ್ತೀವಿ ಅಂತ ಹೇಳಿ ಅಲ್ಲ, ಅದ್ರ ಬಗ್ಗೆ ಕೊಡಿ. ಹೇಳಿ. ಸರ್ಕಾರ ಒಪ್ಪದ ಮೇಲೆ ವಿಡ್ರಾ ಮಾಡ್ತಾರೆ ಅವರು. ಅದಕ್ಕೆ ನಾವು ಕೊಟ್ಟಿದ್ದೀರಿ, ನಾವು ತಗೊಂಡಿದ್ದೀವಿ ಮೊನ್ನೆ. ಅದ್ರ ಬಗ್ಗೆ ಮುಂದಿನ ಕ್ರಮ ನಮ್ಮ ಕಡೆಯಿಂದ ಏನು ಮಾಡ್ತಾರೆ ಅದು ನೋಡಿ. ಕಾನೂನಲ್ಲಿ ಆಗಲ್ಲ. ವಿತ್ಡ್ರಾ ಮಾಡ್ತೀವಿ. ನೋಡ್ರಪ್ಪ, ಇವರು IG ಸಾಹೇಬ್ ಹೇಳ್ತಾರಲ್ಲ, 100ಕ್ಕೆ 100 ಪಾಲು ಇವ್ರ ಕಾನೂನು ಅವ್ರು ಕಿತ್ಕೊಂಡ್ಬಿಟ್ಟವ್ರೆ. ಅಲ್ಲ, ನಾವು ಇವತ್ತು ಮನವಿಯನ್ನ ಕೊಟ್ಟಿದ್ದೇವೆ. ಈಗ IG ಅವರು ನಮ್ಗೆ ಹೇಳಿದ್ದಾರೆ, ವಿನಂತಿ ಮಾಡಿದ್ದಾರೆ, ದಯವಿಟ್ಟು ಧರಣಿ ಬಿಡಿ, ನಾವು ಸರ್ಕಾರದ ಜೊತೆ ಮಾತಾಡ್ತೇವೆ, ಮಾತಾಡಿ ಪ್ರಯತ್ನ ಮಾಡಿ ಸರ್ಕಾರದ ಮಟ್ಟದಲ್ಲಿ ಏನ್ ವ್ಯವಸ್ಥೆ ಮಾಡಬೇಕು ಅದನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಅದರಿಂದ ನಾವು ಈ ಧರಣಿಯನ್ನ ಕೈ ಬಿಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಸುಳ್ಳು ಆರೋಪಗಳನ್ನ, ಸುಳ್ಳು FIRಗಳನ್ನ ಒಂದು ನಿಮಿಷ ಒಂದು ಸೆಕೆಂಡ್. ಒಂದು ನೀವು ನಿಮಗೆ ಕೈಗೆ ಪವರ್ ಕೊಟ್ಟಿದ್ದೇವೆ. SP ಅವರು ಹೇಳಿ ಒಂದು ನಿಮಿಷ, ನಾವ್ ಯಾರು ಅರೆಸ್ಟ್ ಮಾಡೋಣ ಅಂತ ಹೇಳಿ ಸರ್. ಕಾನೂನು ಪ್ರಕಾರ ಮಾಡ್ತಿದ್ದಾರೆ, ಅದಂಗೆ ಏನೂ ಇರಲ್ಲ ಸರ್. ಕಾನೂನು ಅರೆಸ್ಟ್ ಮಾಡಿ. ಆಯ್ತು ಸರ್.